ಮಲ್ಟಿಪ್ಲೆಕ್ಸ್ನಲ್ಲಿ ಪ್ರಸಾರವಾಗುತ್ತಾ ಕ್ರಿಕೆಟ್? ಬಿಸಿಸಿಐ ಜೊತೆ ಒಪ್ಪಂದಕ್ಕೆ ಮುಂದಾಗಿದೆಯಾ PVR ಅನ್ನುವಂತ ಒಂದು ಪ್ರಶ್ನೆ. ಸಿನಿಮಾ ರೀತಿ ಕ್ರಿಕೆಟ್ ಪ್ರದರ್ಶನಕ್ಕೆ ನಡೀತಾ ಇದೆಯಾ ಪ್ಲಾನ್? ಭಾರತದ 30 ಸಿಟಿಗಳಲ್ಲಿ ಕ್ರಿಕೆಟ್ ಪ್ರದರ್ಶನಕ್ಕೆ ಸಿಕ್ಕಿದೆಯಂತೆ ಅವಕಾಶ. ಬೆಂಗಳೂರು, ಧಾರವಾಡ, ಮಹಾರಾಷ್ಟ್ರ, ಗುಜರಾತ್, ಹೈದರಾಬಾದ್ ಸೇರಿದಂತೆ ಹಲವೆಡೆ ಪ್ರದರ್ಶನ ಆಗುವಂತ ಸಾಧ್ಯತೆ ಇದೆ. ಆದರೆ ಸಿನಿಮಾ ಆಕ್ಟ್ ಪ್ರಕಾರ ಸೆನ್ಸಾರ್ ಇಲ್ಲದೆ ಪ್ರದರ್ಶಿಸುವಂತಿಲ್ಲ. ಒಂದು ವೇಳೆ ಪ್ರದರ್ಶನಕ್ಕೆ ಅವಕಾಶ ಸಿಕ್ಕರೆ ಸಿನಿಮಾಗಳಿಗೆ ಕುತ್ತು ಬರೋದಂತೂ ಗ್ಯಾರಂಟಿ. ನೋಡಿ, ಆಲ್ರೆಡಿ ಅದರಲ್ಲೂ ನಮ್ಮ ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ, ಸ್ಯಾಂಡಲ್ವುಡ್ ವಿಚಾರಕ್ಕೆ ಬರೋದಾದ್ರೆ, ಇತ್ತೀಚೆಗೆ ಕನ್ನಡ ಸಿನಿಮಾಗಳು ಯಾಕೋ ದೊಡ್ಡ ಮಟ್ಟದ ಸಿನಿಮಾಗಳು ಪ್ಯಾನ್ ಇಂಡಿಯಾ, ಪ್ಯಾನ್ ವರ್ಲ್ಡ್ ಅಂತ ಹೇಳ್ತಾ ಇರೋದ್ರಿಂದ ಸಾಮಾನ್ಯ ಕಲಾವಿದರು ಜೀವನ ಕಟ್ಕೊಳ್ಳೋಕೆ ಕಷ್ಟ ಆಗ್ತಿದೆ. ಸಣ್ಣ ಪುಟ್ಟ ಸಿನಿಮಾಗಳು ಹಿಟ್ ಆಗ್ತಾ ಇಲ್ಲ ಅನ್ನೋದೊಂದು ಬೇಸರ ಇದೆ. ಅದರ ಜೊತೆಗೆ ಈ IPL ಮತ್ತೆ ಕ್ರಿಕೆಟ್ ಬಂತು ಅಂತ ಅಂದರೆ ಜನ ಸಿನಿಮಾಗೆ ಹೋಗೋದು, ಈ ಥಿಯೇಟರ್ಗೆ ಹೋಗೋದೇ ಕಷ್ಟ. ಈ IPL ಬಂದ್ಬಿಡ್ತು ಅಂತ ಅಂದರೆ 2 ರಿಂದ 3 ತಿಂಗಳು ಸಿನಿಮೋದ್ಯಮಕ್ಕೆ ಸುಧಾರಿಸ್ಕೊಳ್ಳೋದಕ್ಕೆ ಸಾಕಾಗುತ್ತೆ. ಬಿಕಾಸ್ ಜನ ಮನೆ ಬಿಟ್ಟು ಆಚೆ ಬರಲ್ಲ. IPL ಇದೆ, ಇವತ್ತು ಆ ಮ್ಯಾಚ್ ಇದೆ, ಈ ಮ್ಯಾಚ್ ಇದೆ, ಅದನ್ನು ನೋಡಬೇಕು, ಇದನ್ನು ನೋಡಬೇಕು ಅಂತ. ಆ ಟೈಮ್ನಲ್ಲಿ ಸಿನಿಮಾ ರಿಲೀಸ್ ಮಾಡೋಕ್ಕೂ ಕೂಡ ಸಿನಿಮಾ ಮಂದಿ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ. IPL ಬಂತು, ಈಗೇನಿದ್ರು IPL ಕ್ರೇಜು, ಸಿನಿಮಾ ರಿಲೀಸ್ ಮಾಡಿದ್ರೆ ಹಿಟ್ ಆಗುತ್ತಾ ಇಲ್ವಾ ಅಂತ. ಸೊ ಅದನ್ನು ಹೊರತುಪಡಿಸಿ ಈಗ ಮಾಲ್ಗಳಲ್ಲೇ, PVRಗಳಲ್ಲೇ ನೀವು ಕ್ರಿಕೆಟ್ ಪ್ರದರ್ಶನ ಆಗುತ್ತೆ ಅಂತ ಅಂದರೆ, ಹಾಗಿದ್ರೆ ಆ ಸಂದರ್ಭದಲ್ಲಿ ಯಾವುದೇ ಸಿನಿಮಾ ರಿಲೀಸೇ ಆಗಲ್ಲ, ಆದರೂ ಜನ ನೋಡಲ್ಲ. ಎಲ್ಲ ಥಿಯೇಟರ್ಗಳಲ್ಲೂ ಕ್ರಿಕೆಟ್ ಮ್ಯಾಚ್ ಹಾಕೊಂಡು ಕೂತಿದ್ರೆ ಸಿನಿಮಾಗೆ ಬಹಳ ನಷ್ಟ ಆಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಏನಾಗಬಹುದು ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಮತ್ತೆ ಸಿನಿಮಾ ರಂಗಕ್ಕೆ ಒಂದು ದೊಡ್ಡ ಹೊಡೆತ ಬೀಳುವ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅಕಸ್ಮಾತ್ ಒಪ್ಪಿಗೆ ಕೊಟ್ಟಿದ್ದೇ ಆಗಿದ್ದಲ್ಲಿ, ಇದಕ್ಕೆ ಅವಕಾಶ ಸಿಕ್ಕಿದ್ದೇ ಆಗಿದ್ದಲ್ಲಿ, ನೋಡಿ ಈಗೆಲ್ಲ ಸಾಮಾನ್ಯವಾಗಿ ಪಬ್ಗಳಲ್ಲಿ, ಬೇರೆ ಬೇರೆ ಬಾರ್ಗಳಾಗಿರ್ಬೋದು, ಇಂಥಲ್ಲಿ ದೊಡ್ಡದೊಂದು ಸ್ಕ್ರೀನ್ ಹಾಕಿ ಮ್ಯಾಚನ್ನು ನೋಡೋದಕ್ಕೆ ಬಿಡ್ತಾರೆ. ಅಲ್ಲಿಗೆ ಜನ ಮುಗಿಬಿದ್ದು ಹೋಗ್ತಾರೆ. ಇವತ್ತು ಒಳ್ಳೆ ಮ್ಯಾಚ್ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ನೋಡ್ಬಿಡೋಣ, ಮನೇಲಿ ಕುತ್ಕೊಂಡು ನೋಡೋ ಬದಲು ಅಂತ. ಇನ್ನು ಅಂಥದ್ರಲ್ಲಿ PVR ಅಲ್ಲಿ ಏನಾದರೂ ಅವಕಾಶ ಮಾಡಿಕೊಟ್ರು ಅಥವಾ PVR ಅಲ್ಲಿ ಅವಕಾಶ ಸಿಕ್ತು ಅಂತಂದರೆ ಆಲ್ಮೋಸ್ಟ್ ಎಲ್ಲರೂ ಹೋಗ್ಬಿಡ್ತಾರೆ ನೋಡೋದಕ್ಕೆ. ಆ ಟೈಮ್ನಲ್ಲಿ ಯಾವುದೇ ಸಿನಿಮಾನೂ PVR ಮಾಲ್ಗಳಿಗೆ ಬರಲ್ಲ. ಸೊ ಆಗೇನಾಗುತ್ತೆ ಅಂತಂದರೆ ಸಮಸ್ಯೆ ಆಗೋದು ಸಿನಿಮಾ ರಂಗಕ್ಕೆ. ಏನು ಮಾಡೋಕ್ಕೆ ಸಾಧ್ಯ ಆಗತ್ತೆ? ಹೊಡೆತ ಬೀಳತ್ತೆ, ಅದರಿಂದ ನಷ್ಟ ಆಗತ್ತೆ, ಆರ್ಥಿಕವಾಗಿ ಸಾಕಷ್ಟು ಸಮಸ್ಯೆ ಎದುರಾಗತ್ತೆ. ಆಲ್ರೆಡಿ ನೀವು ಸಣ್ಣ ಪುಟ್ಟ ನಿರ್ದೇಶಕರು, ನಿರ್ಮಾಪಕರು, ಕಲಾವಿದರನ್ನು ಕೇಳಿ, ಈ ಪ್ಯಾನ್ ಇಂಡಿಯಾ, ಪ್ಯಾನ್ ವರ್ಲ್ಡ್ ಬಂದಮೇಲೆ ಅವ್ರ ಸಿನಿಮಾಗಳು ಹಿಟ್ ಆಗ್ತಿಲ್ಲ, ಜನರಿಗೆ ರೀಚೇ ಆಗ್ತಿಲ್ಲ. OTT ಬಂದಮೇಲಂತೂ ಸಿನಿಮಾ ಆಲ್ಮೋಸ್ಟ್ ಥಿಯೇಟರ್ಗೆ ಹೋಗಿ ನೋಡೋದಕ್ಕಿಂತ OTT ಬಿಡು, ಈ ಹಬ್ಬಕ್ಕೆ ಹೊಸದೇ ಮೂವಿನ ರಿಲೀಸ್ ಮಾಡ್ತಾರೆ ಅಂತ ಕಾಯ್ಕೊಂಡು ಕೂತಿರ್ತಾರೆ. ಅಂಥದ್ರಲ್ಲಿ ಅಲ್ಲಿ ಕ್ರಿಕೆಟನ್ನು ಕೂಡ ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಸಿಕ್ಬಿಡ್ತು ಅಂತ ಅಂದರೆ ಸಹಜವಾಗಿ ಸಿನಿಮಾ ರಂಗಕ್ಕೆ ಇದೊಂದು ದೊಡ್ಡ ಆಘಾತ ಮತ್ತು ಹೊಡೆತ. ಇದನ್ನು ಓವರ್ಕಮ್ ಮಾಡೋದಿದೆಯಲ್ಲ, ಅದು ತೀರಾ ಕಷ್ಟ ಆಗುತ್ತೆ. ಆ ಉದ್ಯಮಕ್ಕೆ ಸಾಕಷ್ಟು ಹೊಡೆತ ಬೀಳುತ್ತೆ. ಈಗೇನೋ ಮಾತುಕತೆ ನಡೀತಾ ಇದೆಯಂತೆ. ಅಕಸ್ಮಾತ್ ಏನಾದರೂ ಪ್ರದರ್ಶನಕ್ಕೆ ಅವಕಾಶ ಸಿಕ್ತು ಅಂತ ಅಂದರೆ ಇಲ್ಲಿ ಸಮಸ್ಯೆ ಆಗಿರೋದೇನು ಅಂದರೆ, ಈ ಸಿನಿಮಾ ಆ್ಯಕ್ಟ್ ಪ್ರಕಾರ ಈ ಸೆನ್ಸರ್ ಇಲ್ಲದೆ ಪ್ರದರ್ಶನ ಮಾಡೋ ಹಂಗಿಲ್ಲ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಮೇಶ್, ಈಗ ಆಲ್ರೆಡಿ ಸಿನಿಮಾ ರಂಗ ತತ್ತರಿಸಿದೆ ಅಂತಲೇ ಹೇಳಲಾಗ್ತಿದೆ. ಹೌದು, 2 ವರ್ಷಕ್ಕೊಂದು 3 ವರ್ಷಕ್ಕೊಂದು ಪ್ಯಾನ್ ಇಂಡಿಯಾ, ಪ್ಯಾನ್ ವರ್ಲ್ಡ್ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆದ್ರೂ ಈ ತಿಂಗಳು ಬರುವಂಥ ಸಿನಿಮಾಗಳು, 15 ದಿನಕ್ಕೊಂದ್ಸತಿ ರಿಲೀಸ್ ಆಗ್ತಿದ್ದಂಥ ಸಣ್ಣ ಪುಟ್ಟ ಸಿನಿಮಾಗಳು ಪಾಪ ಹೇಳ್ಕೊಳ್ದಂಗೆ ಹೋಗ್ಬಿಡ್ತವೆ. OTT ಅಂತ ಪ್ಲಾಟ್ಫಾರ್ಮ್ ಸಿಕ್ಕಿದ ಮೇಲಂತೂ ಸಿನಿಮಾ ಮಂದಿ ಸಾಕಷ್ಟು ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ಈ OTTಲೇ ರಿಲೀಸ್ ಆಗುತ್ತೆ, ಥಿಯೇಟರಿಗೆ ಏನು ಹೋಗಿ ನೋಡೋದು ಅಂತ ಜನ ಆ ಮನಸ್ಥಿತಿಗೂ ಬಂದ್ಬಿಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಒಂದು ವೇಳೆ ಕ್ರಿಕೆಟನ್ನು ನೋಡೋದಕ್ಕೂ ಕೂಡ ಥಿಯೇಟರ್ಗಳನ್ನು ಅವಕಾಶ ಮಾಡಿಕೊಟ್ಬಿಟ್ರೆ, ಈಗ ಆಲ್ರೆಡಿ IPL ಇದೆ ಅಂತಂದರೆ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಹೊಡೆತ ಬೀಳುತ್ತೆ, ಬರ್ತಾರೋ ಇಲ್ವೋ ಜನ ಅಂತ. ಸೊ ಈಗ ಥಿಯೇಟರಲ್ಲೇ ಮ್ಯಾಚಸ್ ನೋಡಬಹುದು ಅಂತಂದರೆ ಕ್ರಿಕೆಟ್ ಪ್ರೇಮಿಗಳೆಲ್ಲ ಅಲ್ಲಿಗೆ ಶಿಫ್ಟ್ ಆಗಿಬಿಡ್ತಾರೆ. ಸಿನಿಮಾ ರಿಲೀಸು ಆಗಲ್ಲ, ಸಿನಿಮಾ ಪ್ರದರ್ಶನಕ್ಕೂ ಅವಕಾಶ ಇರಲ್ಲ. ಹೆಂಗೆ ಹೊಡೆತ ಬೀಳಬಹುದು ಇದು ಸಿನಿಮಾ ರಂಗಕ್ಕೆ ಅಂತ ಬಂದು ಯಾವ ಥರ ಮಾತುಕತೆ ನಡೀತಾ ಇದೆ? ಅವಕಾಶ ಸಿಗಬಹುದಾ ಇದಕ್ಕೆ ರಮೇಶ್? ಎಸ್ ನಿತಿ, ನೀವು ಹೇಳಿದಾಗೆ ಈ ಕನ್ನಡ ಚಿತ್ರರಂಗ ಆಗಿರ್ಬೋದು ಅಥವಾ ಭಾರತೀಯ ಚಿತ್ರರಂಗನೇ ಒಂದಷ್ಟು ಸಂಕಷ್ಟದಲ್ಲಿದೆ. ಅದರಲ್ಲೂ ಪ್ರಮುಖವಾಗಿ ಸ್ಯಾಂಡಲ್ವುಡ್ ವಿಚಾರಕ್ಕೆ ಬರೋದಾದರೆ, ಕನ್ನಡದಲ್ಲಿ ಬರುವ ವಾರಕ್ಕೆ 10 ಸಿನಿಮಾಗಳು ರಿಲೀಸ್ ಆಗುತ್ತೆ, 7 ಸಿನಿಮಾಗಳು ರಿಲೀಸ್ ಆಗುತ್ತೆ. ಆ 7 ಸಿನಿಮಾಗಳು ರಿಲೀಸ್ ಆಗಿರ್ತಕ್ಕಂಥವು ಮಲ್ಟಿಪ್ಲೆಕ್ಸ್ಗಳಿಗೆ ಹೋಗೋದೇ ಇಲ್ಲ. ಕಾರಣ, ಮಲ್ಟಿಪ್ಲೆಕ್ಸಲ್ಲಿ ಕನ್ನಡ ಸಿನಿಮಾಗಳಿಗೆ ಅವಕಾಶಗಳು ಕೊಡೋದಿಲ್ಲ. ಕೊಟ್ಟರೂ ಕೂಡ ಪ್ರೈಮ್ ಟೈಮಲ್ಲಿ ಕೊಡೋದಿಲ್ಲ. ಮಧ್ಯಾಹ್ನ 1 ಗಂಟೆ ಕೊಡ್ತಾರೆ ಅಥವಾ 10 ಗಂಟೆ ಕೊಡ್ತಾರೆ. ಆ ಟೈಮಲ್ಲಿ ಯಾರೂ ಬರೋದಿಲ್ಲ. ಸೊ ಈ ನಡುವೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಒಂದು ಹೊಸ ಪ್ಲ್ಯಾನ್ ಮಾಡಿದ್ದಾರೆ.
ಅಂದರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಈ ಒಂದು IPL ಆಗಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ಮ್ಯಾಚ್ಗಳು ನಡಿಬೇಕಾದ್ರೆ ಅದನ್ನು ಮಲ್ಟಿಪ್ಲೆಕ್ಸ್ಗಳು ಪ್ಲೇ ಮಾಡಬೇಕು ಅಂತೇಳಿ. ಇದು ಎಂಥ ದುರಂತ ಅಂದರೆ ಕನ್ನಡ ಚಿತ್ರರಂಗಕ್ಕೆ ಮೊದಲೇ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ, ಇರುವಂಥ ಥಿಯೇಟ್ರ್ಗಳನ್ನ ಒಡೆದು ಅಲ್ಲಿ ಮಾಲು ಮತ್ತು ಮಹಲ್ಗಳನ್ನ ಕಟ್ತಾ ಇದ್ದಾರೆ, ಬೇರೆ ಬೇರೆ ಮಲ್ಟಿಪ್ಲೆಕ್ಸ್ಗಳು ಇದೆ. ಉಳಿದಿರುವಂಥ ಮಲ್ಟಿಪ್ಲೆಕ್ಸ್ಗಳನ್ನ ಕೂಡ ಸಿನಿಮಾಗಳನ್ನ ಹಾಕದೆ ಕ್ರಿಕೆಟನ್ನು ಪ್ಲೇ ಮಾಡ್ತೀವಿ, IPL ಅಂತ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ, ನಿಜಕ್ಕೂ ದೊಡ್ಡ ಹೊಡ್ತಾ ಇದು. ಫಾರ್ ಎಕ್ಸಾಂಪಲ್ ಶನಿವಾರ ಭಾನುವಾರ ಬಂದಾಗ 2 ಮ್ಯಾಚ್ಗಳಿರುತ್ತೆ, 2 ಮ್ಯಾಚನ್ನ ಕಂಟಿನ್ಯೂಸ್ ಆಗಿ ಹಾಕ್ತಾರೆ. ಒಂದು ನಾರ್ಮಲ್ ಆಗಿ ಥಿಯೇಟ್ರ್ಗಳ ಮಲ್ಟಿಪ್ಲೆಕ್ಸ್ಗಳಲ್ಲಿ 200 500 ರೂಪಾಯಿ ಟಿಕೆಟ್ ಇರುತ್ತೆ, ಆರಾಮಾಗಿ ಹೋಗ್ತಾರೆ. ಆದರೆ ಸಿನಿಮಾಗಳ ಕತೆ ಏನು? ಈಗಾಗಲೇ ಒಂದು ಬಂದಿರೋ ಮಾಹಿತಿ ಪ್ರಕಾರ ಭಾರತದ 30 ಸಿಟಿಗಳಲ್ಲಿ, ಏನು ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್ ಸೇರಿದಂತೆ ಏನು ದೇಶದ 30 ಸಿಟಿಗಳಲ್ಲಿ ಈ ಒಂದು ಮಲ್ಟಿಪ್ಲೆಕ್ಸ್ಗಳಲ್ಲಿ ಕ್ರಿಕೆಟನ್ನು ಪ್ಲೇ ಮಾಡಬೇಕು ಅಂತೇಳಿ ಚರ್ಚೆ ನಡೀತಾ ಇದೆ. ಏನೋ ಸಿನಿಮಾ ಆ್ಯಕ್ಟ್ ಪ್ರಕಾರ ನೋಡೋದಾದರೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಒಂದು ವಿಡಿಯೋವನ್ನು ಅಲ್ಲಿ ಮಲ್ಟಿಪ್ಲೆಕ್ಸ್ಗಳಲ್ಲಿ ಅಥವಾ ಥಿಯೇಟ್ರ್ಗಳಲ್ಲಿ ಪ್ಲೇ ಮಾಡಬೇಕು ಅಂತಂದರೆ ಅಲ್ಲಿ ಸೆನ್ಸಾರ್ ಆಗಿರಬೇಕು. ಒಂದು ವೇಳೆ ಸೆನ್ಸಾರ್ ಆಗಿಲ್ಲ ಅಂತಂದರೆ ಅದನ್ನು ಪ್ಲೇ ಮಾಡೋಗಿಲ್ಲ. ಆದರೆ ಕ್ರಿಕೆಟ್ ವಿಚಾರಕ್ಕೆ ಬಂದರೆ ಅಲ್ಲಿ ಸೆನ್ಸಾರ್ ಅವಶ್ಯಕತೆ ಏನು ಇರೋದಿಲ್ಲ, ಯಾಕಂದರೆ ಲೈವ್ ಪ್ರಸಾರ ಆಗ್ತಾ ಇರುತ್ತೆ. ನಾವೇನು ಟಿವಿಗಳಲ್ಲಿ ಅಥವಾ ಸ್ಟೇಡಿಯಂಗಳಲ್ಲಿ ನೋಡ್ತೀವಿ ಅದು ಡೈರೆಕ್ಟ್ ಹೋಗೋದ್ರಿಂದ ಸೆನ್ಸಾರ್ ಅವಶ್ಯಕತೆನೇ ಇಲ್ಲ. ಇದು ಟೋಟಲಿ ಬಿಸ್ನೆಸ್ ಪರ್ಪಸ್ ಆಗಿ PVR ಮಲ್ಟಿಪ್ಲೆಕ್ಸ್ಗಳು ಬಂದಾಗಿಂದಲೇ ಸಾಕಷ್ಟು ಥಿಯೇಟ್ರ್ಗಳು ಈಗಾಗಲೇ ಮುಚ್ಚೋಗ್ಬಿಟ್ಟಿದ್ದಾವೆ. ಎಷ್ಟೋ ಥಿಯೇಟ್ರ್ಗಳನ್ನ ಹೊಡೆದಾಕಿದ್ದಾರೆ, ಎಷ್ಟೋ ಥಿಯೇಟ್ರ್ಗಳನ್ನ ಮುಚ್ಚಿ ಅಲ್ಲಿ ಏನೋ ಬೇರೆ ಕಾಂಪ್ಲೆಕ್ಸ್ಗಳನ್ನ ಕಟ್ತಾ ಇದ್ದಾರೆ. ಈ ನಡುವೆ ಇದೊಂದು ಹೊಸ ಸುದ್ದಿ ಇದೆಯಲ್ಲ, ಇದು ನಿಜಕ್ಕೂ ಕನ್ನಡ ಚಿತ್ರರಂಗಕ್ಕೆ ಸ್ಯಾಂಡಲ್ವುಡ್ ದೊಡ್ಡ ಆಘಾತವನ್ನು ಕೊಟ್ಟಿದೆ. ಪ್ರಮುಖವಾಗಿ ನೀವಾಗಲೇ ಹೇಳ್ತಾ ಇದ್ರಿ, ಈಗ ಈ ಕ್ರಿಕೆಟ್ ಅಂತ ನೋಡಬೇಕು ಅಂತ ನೀವಾಗಲೇ ಹೇಳಿದಾಗ ಬೇರೆ ಬೇರೆ ಆಪ್ಷನ್ಗಳಿದ್ದಾವೆ, ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಿದ್ದಾವೆ. ಯಾವುದೋ ಒಂದು ಪಬ್ಬಲ್ಲಿ ಹಾಕ್ತಾರೆ, ಇನ್ನೊಂದು ಯಾವುದೋ ರೆಸ್ಟೋರೆಂಟಲ್ಲಿ ಹಾಕ್ತಾರೆ, ಅಥವಾ ಹೊರಗಡೆ ಒಂದು ದೊಡ್ಡದಾಗಿ ಸ್ಕ್ರೀನಿಂಗ್ ಮಾಡಿ ಅಲ್ಲಿ ಪ್ರಸಾರ ಮಾಡ್ತಾರೆ. ಎಂಟರ್ಟೈನ್ಮೆಂಟ್ ಕ್ರಿಕೆಟನ್ನು ನೋಡಿ ಎಂಟರ್ಟೈನ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಪ್ಲಾಟ್ಫಾರ್ಮ್ಗಳಿದ್ದಾವೆ. ಆದರೆ ಸಿನಿಮಾವನ್ನು ನೋಡಿ ಎಂಜಾಯ್ ಮಾಡೋಕ್ಕಿರೋದು ಒಂದೇ, ಥಿಯೇಟ್ರಿಗೆ ಬರಬೇಕು. ನೀನು ಮೊಬೈಲಲ್ಲಿ OTT ಬರುತ್ತೆ, ನಾನು ಕಾಯ್ಕೊಂಡು ಕೂತ್ಕೊಂತೀನಿ ಅಂದರೆ OTTಗಳಲ್ಲೂ ಕೂಡ ಕನ್ನಡ ಸಿನಿಮಾಗಳಿಗೆ ಪ್ರಾಶಸ್ತ್ಯನೇ ಇಲ್ಲ. ಕನ್ನಡ ಸಿನಿಮಾಗಳನ್ನ ತಗೊಳ್ಳೋರೇ ಗತಿ ಇಲ್ಲದೆ ಆಗೋಗ್ಬಿಟ್ಟಿದೆ. ಎಷ್ಟೋ ಕನ್ನಡ ಸಿನಿಮಾಗಳು OTT ಆಫೀಸ್ ಮುಂದೆ ಬಾಗಿಲಲ್ಲಿ ಕಾಯ್ಕೊಂಡು ಕೂತಿದ್ದಾರೆ. ಇಂಥ ಸಂದರ್ಭದಲ್ಲಿ ಉಳಿದಿರೋ ಸ್ವಲ್ಪ ಮಲ್ಟಿಪ್ಲೆಕ್ಸ್ಗಳಲ್ಲಿ ಕನ್ನಡ ಸಿನಿಮಾಗಳನ್ನೂ ಕೊಡದೆ ಬೇರೆ ಭಾಷೆಯ ಸಿನಿಮಾಗಳನ್ನ ಕೊಡ್ತಾರೆ. ಪ್ಯಾನ್ ಇಂಡಿಯಾ ಅಂತಾರೆ, ಪ್ಯಾನ್ ವರ್ಲ್ಡ್ ಅಂತಾರೆ. 1000 ಕೋಟಿ ದುಡ್ಡು ಇರಬೇಕು, ಸಿನಿಮಾದಲ್ಲಿ ಕಂಟೆಂಟ್ ಇದೆಯೋ ಇಲ್ವೋ ಸೆಕೆಂಡ್ರಿ. ಸಿನಿಮಾದಲ್ಲಿ ಒಂದು 100 ಕೋಟಿ ಬಜೆಟ್ ಇದೆ, ಅದು ಪ್ಯಾನ್ ಇಂಡಿಯಾ ಆಗ್ತಿದೆ, 5 ಭಾಷೆಗಳು ರಿಲೀಸ್ ಆಗ್ತಿದೆ ಅಂತ ತಕ್ಷಣ ಅದಕ್ಕೆ ಹೈಪ್ ಕ್ರಿಯೇಟ್ ಆಗುತ್ತೆ. ಈಗ ನೋಡಿ, ಇತ್ತೀಚೆಗೆ ಎಷ್ಟೋ ಸಿನಿಮಾಗಳು ಮಲಯಾಳಮಿಂದ, ತೆಲುಗುಯಿಂದ, ಹಿಂದಿಯಿಂದ ಬಂದಿರೋ ಸಿನಿಮಾಗಳು ಇವತ್ತು ಮಲ್ಟಿಪ್ಲೆಕ್ಸಲ್ಲಿ ಇರೋದು. ಕನ್ನಡದ ಯಾವ ಒಬ್ಬ ಸಣ್ಣ ಪುಟ್ಟ ನಟನಂದು ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾಗಳೇ ಇಲ್ಲ. OTT ಅಂತೂ ದೂರದ ಮಾತದು. OTT ಸಿನಿಮಾಗಳು ತಗೋಬೇಕು ಅಂತಂದರೆ ಅದು ಹರಸಾಹಸನೆ ಮಾಡಬೇಕು. ಇಂಥ ಸಂದರ್ಭದಲ್ಲಿ ಸ್ಯಾಂಡಲ್ವುಡ್ಗೆ ಇದು ದೊಡ್ಡ ಆಘಾತನೇ ಆಗುತ್ತೆ. ಈ ಬಗ್ಗೆ ಸಾಕಷ್ಟು ಜನ ಈ ಒಂದು ಏನೋ ಬೇಜಾರನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಥಿಯೇಟ್ರ್ಗಳಿಲ್ಲ, ಸಿನಿಮಾಗಳಿಲ್ಲದೆ, ಹೊಸಬ್ರ ಸಿನಿಮಾಗಳು ಥಿಯೇಟ್ರಲ್ಲಿ ತಗೊಳ್ಳದೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಹಾಕದೆ ಸಾಕಷ್ಟು ಒದ್ದಾಡ್ತಾ ಇದ್ದೀವಿ. ಒಂದು ವೇಳೆ ಏನಾದರೂ ಮಲ್ಟಿಪ್ಲೆಕ್ಸ್ಗಳಲ್ಲಿ ಈ ಕ್ರಿಕೆಟ್ಗಳನ್ನು ಪ್ಲೇ ಮಾಡೋದಾದರೆ, ಈಗ ನೋಡಿ ಈ ತಿಂಗಳು ಪೂರ್ತಿ ಮ್ಯಾಚ್ ಇದೆ. ಈಗ ಮೊನ್ನೆ ಸ್ಟಾರ್ಟ್ ಆಗಿದ್ದು IPL ನಡೀತಾ ಇದೆ. IPL ಮ್ಯಾಚ್ಗಳನ್ನು ನೀವು ಪರ್ಮಿಷನ್ ತಗೊಂಬಂದು ಹಾಕ್ಬಿಟ್ರು ಅಂತಂದರೆ ಮುಗಿತಲ್ಲಿಗೆ ಇಡೀ ಚಿತ್ರರಂಗ ಸರ್ವನಾಶ ಆದಂತಲೇ ನಾವು ಭಾವಿಸ್ಬೋದು. ನೀತಿ ಇದು ಯಾವ ಹಂತಕ್ಕೆ ಹೋಗುತ್ತೆ ಮತ್ತು ಇದಕ್ಕೆ ಪರ್ಮಿಷನ್ನು ಸಿಗುತ್ತಾ ಇಲ್ವೋ ಅನ್ನೋದು ಇನ್ನೊಂದು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ. ಮೊದಲ ಹಂತದ ಮಾತುಕತೆ ಪ್ರಕಾರ ಒಂದು 50 to 60% ಅವರು ಪರ್ಮಿಷನ್ ತೊಗೊಂಡಿರೋ ಹಂತಕ್ಕೆ ಹೋಗಿರುವಂಥ ಮಾಹಿತಿ ಇದೆ ನೀತಿ. ಓಕೆ ರಮೇಶ್, ಈಗ ಆಫ್ಟರ್ ಕರೋನಾ ನಾವು ಗಮನಿಸೋದಾದರೆ ಪ್ರಮುಖವಾಗಿ ನಮ್ಮ ಸ್ಯಾಂಡಲ್ವುಡ್ ವಿಚಾರವನ್ನು ನೋಡೋದಾದರೆ ಸಾಕಷ್ಟು ಸಮಸ್ಯೆಯನ್ನು ಸಣ್ಣ ನಿರ್ಮಾಪಕರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಕಲಾವಿದರಾಗಿರ್ಬೋದು ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ನಾವು ಒಮ್ಮೆಲೆ ಪ್ಯಾನ್ ಇಂಡಿಯಾ ಹೀರೋಸ್ನ ಬಿಟ್ಟು, ನಮ್ಮಲ್ಲೇ ಇರುವಂಥ ಹೀರೋಸ್ನ ಬಿಟ್ಟು ನಾರ್ಮಲ್ ಆಗಿರುವಂಥ ಸಹ ಕಲಾವಿದರುಗಳ ಬಗ್ಗೆ ನಾವು ನೋಡೋದಾದರೆ ಅಥವಾ ಸೆಕೆಂಡ್ ಲೈನ್ ಹೀರೋಸ್ ಅಂತ ನಾವು ನೋಡಿದಾಗ, ಹೀರೋಯಿನ್ಸ್ ಅಂತ ನೋಡಿದಾಗ ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ಸೊ ಅಂಥದ್ರಲ್ಲಿ ಈಗ ಕ್ರಿಕೆಟ್ ಮ್ಯಾಚನ್ನು ಕೂಡ ನಾವು ಮಲ್ಟಿಪ್ಲೆಕ್ಸಲ್ಲಿ ನೋಡ್ಬೋದು, ಅವಕಾಶ ಇದೆ ಅನ್ನೋದು ಒಂದು ವೇಳೆ ಸಿಕ್ಕಿದ್ದೇ ಆಗಿದ್ದಲ್ಲಿ ಎಷ್ಟರ ಮಟ್ಟಿಗೆ ಕೆಲವರು ಕೆಲಸವನ್ನು ಕಳ್ಕೊಳ್ಬೇಕಾದ ಪರಿಸ್ಥಿತಿ ಬರ್ಬೋದು, ಅವರ ಜೀವನ ಅತಂತ್ರ ಆಗಬಹುದು. ಸೊ ಇಡೀ ಸಿನಿಮಾ ರಂಗ ಈ ಟೈಮಲ್ಲಿ ಒಂದಾಗುವ ಅವಶ್ಯಕತೆ ಎಷ್ಟರ ಮಟ್ಟಿಗಿದೆ, ಒಗ್ಗಟ್ಟಾಗಿ ಒಂದಾಗಿ ಧ್ವನಿಗೂಡಿಸುವಂಥ ಅವಶ್ಯಕತೆ ಎಷ್ಟರ ಮಟ್ಟಿಗಿದೆ ಅಂತ ರಮೇಶ್? ನೀತಿ ಒಗ್ಗಟ್ಟಿನ ಬಗ್ಗೆ ನಾವು ಮಾತನಾಡೋಲ್ಲ. ಯಾಕಂತಂದರೆ ಕನ್ನಡ ಚಿತ್ರರಂಗದಲ್ಲಿ ಅವ್ರವ್ರದೇ ಒಂದು ಗ್ರೂಪ್ಗಳನ್ನ ಕಟ್ಕೊಂಡಿರ್ತಾರೆ, ಅವ್ರವ್ರದೇ ಒಂದು ಟೀಮ್ ಇರುತ್ತೆ. ಯಾರು ಕೂಡ ಒಂದು ಒಗ್ಗಟ್ಟಾಗಿ ಬಂದು ನಿಂತು ಯಾರೂ ಕೂಡ ಇದ್ರ ಬಗ್ಗೆ ಹೋರಾಟಗಳನ್ನ ಮಾಡಲ್ಲ, ಧ್ವನಿ ಎತ್ತೋದಿಲ್ಲ. ಇನ್ನು ಪ್ರಮುಖವಾಗಿ ಪ್ಯಾನ್ ಇಂಡಿಯಾ ಸಿನಿಮಾಗಳ ಬಗ್ಗೆ ಮಾತಾಡೋದಾದರೆ ಕನ್ನಡದಲ್ಲಿರುವಂಥ ಒಂದು ಫಸ್ಟ್ ಲೈನ್ ಹೀರೋಗಳು, ನೀವು ಹೇಳಿದ್ರಿ ಏನು ಸೆಕೆಂಡ್ ಲೈನು ಥರ್ಡ್ ಲೈನು ಅಂತೇಳಿ, ಫಸ್ಟ್ ಲೈನ್ ಹೀರೋಗಳು, ಸ್ಟಾರ್ ಹೀರೋಗಳು ಏನಿದ್ದಾರೆ ಪ್ಯಾನ್ ಇಂಡಿಯಾ ಸಿನಿಮಾ ಹೀರೋಗಳು, ಈ ಸುದೀಪ್ ಆಗಿರ್ಬೋದು, ಯಶ್ ಅವರಾಗಿರ್ಬೋದು, ದರ್ಶನ್ ಅವರಾಗಿರ್ಬೋದು, ಅಥವಾ ರಿಷಬ್ ಶೆಟ್ಟಿ, ಈ ರೀತಿಯಾದ ಸ್ಟಾರ್ ಲೈನ್ಸ್ ಏನಿದಾರಲ್ಲ ಇವ್ರ ಸಿನಿಮಾಗಳು ಮಾತ್ರ ಇವತ್ತು ಕನ್ನಡ ಸಿನಿಮಾ ಅಂತಂದರೆ ಕಾಯ್ತಾರೆ ಜನ ಅಷ್ಟೇ. ಅದರಿಂದ ಸೆಕೆಂಡ್ ಲೈನು ಥರ್ಡ್ ಲೈನ್ ಬರೋ ಹೀರೋಗಳು ಸಿನಿಮಾಗಳು ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅನ್ನೋ ಮಾಹಿತಿನೇ ಇರಲ್ಲ. ಆದರೂ ಸಿನಿಮಾಗಳು ಬರ್ತಾನೆ ಇರುತ್ತೆ, ವಾರಕ್ಕೆ 10 ಸಿನಿಮಾ 7 ಸಿನಿಮಾ ರಿಲೀಸ್ ಆಗ್ತಾ ಇರುತ್ತೆ. ಈ ಸಿನಿಮಾಗಳಿಂದ ಎಲ್ಲಿ ಹೋಗ್ತಿದೆ? ಥಿಯೇಟ್ರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇಲ್ಲ, ಮಲ್ಟಿಪ್ಲೆಕ್ಸ್ಗಳು ತಗೋತಾ ಇಲ್ಲ.
ಅದಕ್ಕೆ ದುಡ್ಡು ಕೊಡೋಕ್ಕಾಗಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ. ಕೊಟ್ಟರು ಕೂಡ ಯಾವುದೋ ಒಂದು ಪ್ರೈಮ್ ಟೈಮ್ ಅಲ್ಲದೆ ಬೆಳಗ್ಗೆ 10 ಗಂಟೆ ಶೋ ಕೊಡ್ತಾರೆ. ಈ ಎಲ್ಲ ಹೋರಾಟಗಳು ನಡೀತಾನೆ ಇದೆ ಮೊದಲಿಂದನೂ ಕೂಡ. ಅದರಲ್ಲೂ ಕನ್ನಡ ಚಿತ್ರರಂಗದಲ್ಲಿ ನಾಯಕತ್ವದ ಕೊರತೆ ಇದೆ ಅಂತ ಸಾಕಷ್ಟು ಬಾರಿ ಹೇಳಿದ್ದೀವಿ. ಯಾರೊಬ್ಬ ಇನಿಷಿಯೇಟ್ ತಗೊಳ್ಳೋದಿಲ್ಲ, ವಾಣಿಜ್ಯ ಮಂಡಳಿ ಅಂತ ಒಂದು ಮಾತೃ ಸಂಸ್ಥೆ ಅದ್ರ ಬಗ್ಗೆ ಧ್ವನಿ ಎತ್ತೋದಿಲ್ಲ, ಇನ್ಯಾರ ನಿರ್ಮಾಪಕರು ಒಟ್ಟಾಗಿ ಹೋಗೋದಿಲ್ಲ, ನಿರ್ದೇಶಕರು ಒಟ್ಟಾಗಿ ಬರೋದಿಲ್ಲ, ನಟರು ತಮ್ಮದೇ ಆದ ಏನೋ ಬಿಸ್ನೆಸ್ಸಲ್ಲಿ ಸಿನಿಮಾಗಳಲ್ಲಿ ಕ್ರಿಕೆಟ್ಗಳಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ನೋಡಿ IPL ಸಂಬಂಧಪಟ್ಟಾಗೆ ಸೆಲೆಬ್ರಿಟಿ ಕೂಡ ಕ್ರಿಕೆಟ್ಗೆ ಹೋಗ್ಬಿಟ್ಟಿದ್ದಾರೆ. ಸೆಲೆಬ್ರಿಟಿ ಕ್ರಿಕೆಟ್ ಮಾಡ್ತಾರೆ, CCL ಮಾಡ್ತಾರೆ, KCC ಮಾಡ್ತಾರೆ, ಸಾಕಷ್ಟು ಕ್ರಿಕೆಟ್ಗಳು ಹೋಗಿರೋದ್ರಿಂದ ಚಿತ್ರರಂಗ ಸಾಕಷ್ಟು ಸಮಸ್ಯೆಯಲ್ಲಿದೆ. ಸಿನಿಮಾಗಳಿಗೆ ಹಾಕಿರೋ ಬಂಡವಾಳ ಕೂಡ ಬರ್ತಾ ಇಲ್ಲ. ಒಂದು 2 ಕೋಟಿ ತಗೊಂಡು ಸಿನಿಮಾ ಮಾಡ್ತಾರೆ, ರಿಲೀಸ್ ಮಾಡೋಕ್ಕೆ ದುಡ್ಡಿರಲ್ಲ ಅವ್ರ ಹತ್ರ. ಎಷ್ಟೋ ಸಿನಿಮಾಗಳು 2 ಕೋಟಿ ಹಾಕಿ ಸಿನಿಮಾ ಮಾಡಿದ್ಮೇಲೆ ರಿಲೀಸ್ ಮಾಡೋಕ್ಕೆ ದುಡ್ಡಿಲ್ಲದೆ ಅದು ಆ ಬುಟ್ಟಿಲೇ ಕೊಳಿತಾ ಇರುತ್ತೆ. ಆ ಥರ ಉದಾಹರಣೆಗಳು ಸಾಕಷ್ಟಿದ್ದಾವೆ. ಸಿನಿಮಾ ಮಾಡೋದು ಈಸಿ, ಅದನ್ನು ಥಿಯೇಟ್ರಿಗೆ ತಂದು ವಿತರಣೆ ಮಾಡಿ ರಿಲೀಸ್ ಮಾಡೋದಿದೆಯಲ್ಲ ಅದು ಬಿಗ್ಗೆಸ್ಟ್ ಟಾಸ್ಕು. ಸೊ ಆ ವಿಚಾರದ ಗಮನ ಇಟ್ಕೊಂಡು ನೋಡೋದಾದರೆ ಈ ಫಸ್ಟ್ ಲೈನ್ ಹೀರೋಗಳನ್ನ ಬಿಟ್ಟು ಸೆಕೆಂಡ್ ಲೈನ್ ಹೀರೋಗಳು ಏನಿದಾರಲ್ಲ ಅಲ್ಲಿಂದ ಸ್ಟಾರ್ಟ್ ಆದ ಥರ್ಡ್ ಲೈನ್ ಹೀರೋಗಳವರೆಗೂ ಕೂಡ ಯಾವುದೇ ರೀತಿಯಾದಂಥ ಲಾಭ ಆಗೋದಿಲ್ಲ ಅವ್ರಿಗೆ. ಈಗಾಗಲೇ ಜನ ನೋಡ್ತಾ ಇಲ್ಲ. ನೀವೆಷ್ಟೇ ಪ್ರಯತ್ನ ಪಟ್ಟರು ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ. ಥಿಯೇಟ್ರಿಗೆ ಬರ್ತಾ ಇಲ್ಲ ಮೀನ್ಸ್ ಅವ್ರಿಗೆ ಆ ಥರ ಕಥೆಗಳಿಲ್ಲ. ನೀವಾಗಲೇ ಹೇಳಿದ್ರಿ OTT ಬಗ್ಗೆ ಮಾತಾಡಿದ್ರಿ. 1 ತಿಂಗಳು ಅಥವಾ 15 ದಿವಸಕ್ಕಾದರೆ OTTಗಳೆಲ್ಲ ಸಿನಿಮಾಗಳು ಸಿಗುತ್ತೆ ನಮಗೆ. ಅಲ್ಲೊಂದು ಸ್ವಲ್ಪ ರೀಚಾರ್ಜ್ ಮಾಡ್ಕೊಂಡ್ರೆ ಎಗೈನು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ಅದ್ರ ಬದಲಾಗಿ ಏನಕ್ಕೆ ಥಿಯೇಟ್ರಿಗೆ ಹೋಗ್ಬೇಕು ಅಥವಾ ಮಾಲ್ಗೆ ಹೋಗಬೇಕು? ಅಲ್ಲಿ ಒಂದು ಫ್ಯಾಮಿಲಿ ಹೋದರೆ 4-5 ಜನ ಇರ್ತಾರೆ, 5-6 ಸಾವಿರ ಖರ್ಚಾಗುತ್ತೆ. ಟಿಕೆಟ್ಗೆ 500 ರೂಪಾಯಿ ಕೊಡಬೇಕು, ಪಾಪ್ಕಾರ್ನ್ 400 ರೂಪಾಯಿ, ಇದು ಜ್ಯೂಸ್ ಕೊಡೋಕೆ 200 ರೂಪಾಯಿ. ಸೊ ಇದೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರೋದ್ರಿಂದ OTT ಅವಲಂಬಿಸಿದ್ದಾರೆ. ನೀವು ಹೇಳಿದಾಗ ಬರಲ್ಲ ಥಿಯೇಟ್ರಿಗೆ. ಒಂದು ಫಾರ್ ಎಕ್ಸಾಂಪಲ್ ಶುಕ್ರವಾರ ಸಿನಿಮಾ ರಿಲೀಸ್ ಆಗುತ್ತೆ, ಶನಿವಾರ ಓಡುತ್ತೆ, ಭಾನುವಾರ ಓಡುತ್ತೆ, ಸೋಮವಾರ ಸಕ್ಸಸ್ ಬೀಟು. ಸಿನಿಮಾ ಸಕ್ಸಸ್ ಆಗಲಿ ಬಿಡಲಿ ಸಕ್ಸಸ್ ಬೀಟ್ ಮಾಡಿಕೊಂಡು ಅವ್ರು ಸೆಲೆಬ್ರೇಟ್ ಮಾಡಿ ಮುಗಿಸ್ಬಿಡ್ತಾರೆ. 3 ದಿನದ ಸಿನಿಮಾ ಇವತ್ತು ನಡೀತಾ ಇರೋದು. ಡಾಕ್ಟರ್ ರಾಜ್ಕುಮಾರ್ ಕಾಲದಿಂದ ಗಮನಿಸ್ಕೊಂಡು ಬರೋದಾದರೆ ಎಷ್ಟು ಸಿನಿಮಾಗಳು ವರ್ಷಾನುಗಟ್ಟಲೆ ಸಿನಿಮಾ ಓಡಿದ್ದಾವೆ. ಆ ರೀತಿಯಾದ 100 ದಿನ ಸಿನಿಮಾ, 50 ದಿನ ಸಿನಿಮಾ, 300 ದಿನ ಸಿನಿಮಾ, 75 ಡೇಸ್ ಸಿನಿಮಾ, ಅದೆಲ್ಲ ಕಾಲ ಹೊರಟೈತಿ. ಇವತ್ತೇನಿದ್ರು 3 ಡೇಸ್ ಸಿನಿಮಾ ದುಡ್ಡು ಬಂತು ಅನ್ನೋದ್ರ ಮೇಲೆ ಸಕ್ಸಸ್ಸು ನಿಂತಿರುತ್ತೆ. ಅಂಥ ಪರಿಸ್ಥಿತಿನಲ್ಲಿ ಈ ಒಂದು PVR ಅವರು ಮಾಡ್ತಿರ್ತಕ್ಕಂಥ ಎಡವಟ್ಟುಗಳ ಮೇಲೆ ಎಡವಟ್ಟು. ಸಾಮಾನ್ಯ ನೋಡ್ಬೇಕು, ಥಿಯೇಟರ್ಗಳಲ್ಲಿ 120 ರೂಪಾಯಿ ಟಿಕೆಟ್ ಇದೆ, ಇವ್ರು 500 ರೂಪಾಯಿ ಮಾಡಿರ್ತಾರೆ ಮಲ್ಟಿಪ್ಲೆಕ್ಸಲ್ಲಿ. ಅದ್ರ ಜೊತೆ ಟಿಕೆಟ್ ಬಿಟ್ಟು ಮತ್ತು ಹೊರಗಡೆ ಫುಡ್ಗೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಇಂಥ ಸಂದರ್ಭದಲ್ಲಿ ಎಷ್ಟೋ ಥಿಯೇಟ್ರ್ಗಳು ಗಾಂಧಿನಗರದಲ್ಲಿ ಮುಚ್ಚೋಗ್ಬಿಟ್ಟಿದ್ದಾವೆ. ಈ ಸಂದರ್ಭದಲ್ಲಿ ಮತ್ತೆ ಮಲ್ಟಿಪ್ಲೆಕ್ಸ್ಗಳ ಸಿನಿಮಾ ತಂದು ನಾವು ಸಿನಿಮಾ ಬದಲಾಗಿ ಕ್ರಿಕೆಟನ್ನು ಹಾಕ್ತೀವಿ, IPL ಅನ್ನು ಹಾಕ್ತೀವಿ ಅಂತಂದಾಗ ನಿಜಕ್ಕೂ ಇದು ಕೇವಲ ಕನ್ನಡಕ್ಕೆ ಮಾತ್ರ ಅಂತಲ್ಲ, ಭಾರತೀಯ ಚಿತ್ರರಂಗಕ್ಕೆ ದೊಡ್ಡ ಹೊಡೆತ ಆಗುತ್ತೆ. ಇದರಿಂದ ಆಚೆ ಬರಬೇಕು ಅಂತಂದ್ರೆ ನೀವು ಹೇಳಿದಾಗೆ ಒಗ್ಗಟ್ಟಾಗಿ ಬರಬೇಕು, ಇದನ್ನು ವಿರೋಧ ಮಾಡಬೇಕು ಅಥವಾ ಮಲ್ಟಿಪ್ಲೆಕ್ಸ್ಗಳ ವಿರುದ್ಧ ಒಂದು ದೊಡ್ಡ ಹೋರಾಟವನ್ನು ಮಾಡಿದ್ರೆ